ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪಾ ಮಂಜು ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಸೊ ತುಂಬ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಹೌದು, ಬಿಕಾಸ್ ಆಫ್ ಲಕ್ಕಿ. ಹೌದು, ಲಕ್ಕಿ ಬೆಳೀತಾ ಬೆಳೀತಾ ಸೂಪರ್ ನಾಟಿ ಬಾಯ್ ಅಂತಲೇ ಹೇಳ್ಬೋದು. ಹೌದು, ಸಖತ್ತು ತೀಟ್ಲೆ ಮಾಡ್ತಾನೆ ಅವನು. ಅವನನ್ನು ಹಿಡಿಯೋದೇ ನನಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಸಂಜೆ ತನಕ. ಯಾಕಂದರೆ ಈಗ ನಡೆಯೋದು ಬೇರೆ ಕಲ್ತ್ಬಿಟ್ಟಿದ್ದಾನೆ 1 ತಿಂಗಳಿಂದ. ಸೊ ಹಾಗಾಗಿ ಅವನ ಹಿಂದೆನೇ ಇರಬೇಕು. ಇಲ್ಲಾಂದರೆ ಸ್ಟೆಪ್ಸ್ ಹತ್ತೋದು ಬೇರೆ ಕಲ್ತಿದ್ದಾನೆ. ಸ್ಟೆಪ್ಸ್ ಹತ್ಕೊಂಡು ಮನೆ ಮೇಲೆ ಹೋಗ್ತಾನೆ, ಇಲ್ಲಾಂದರೆ ಗೇಟ್ ಕಡೆ ಹೋಗ್ತಾನೆ, ಇಲ್ಲಾಂದರೆ ಕಲ್ಲು ಮಣ್ಣು ಇದನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ, ಇಲ್ಲಾಂದರೆ ಯಾವುದು ಕೈಗೆ ಸಿಕ್ಕಿದ್ರೆ ಅದು ಎಳಿಯೋದು, ಕಾಲ ಮೇಲೆ ಹಾಕ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾನೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಅವನನ್ನು ನೋಡ್ಕೊಳ್ಳೋದೇ ಸರಿ ಹೋಗಿದೆ ನನಗಂತೂ. ಮತ್ತು ನಿದ್ದೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಹೌದು, ಮಲಗಿದ್ರು ಅಷ್ಟೇ 1 ಸಲ 2 ಸಲ ಮಲಗ್ತಾನೆ. ಅದು ಒಂದು ಹಾಫ್ ಆನ್ ಅವರು ಸಹ ನಿದ್ದೆ ಮಾಡೋದಿಲ್ಲ. ಕೆಲವೊಂದು ದಿನ ಅಂತೂ ನಿದ್ದೆನೇ ಮಾಡೋದಿಲ್ಲ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದರೆ ಸಂಜೆ ತನಕ ಹಾಗೆ ಇರ್ತಾನೆ. 6 ಗಂಟೆ ಮೇಲೆ ಮಲಗೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಏನಪ್ಪ ಅಂದರೆ, ಅವನು ಎದ್ದಾಗ ವಿಡಿಯೋ ಮಾಡೋಣ ಅಂದರೆ ಎಲ್ಲಾದರೂ ಟ್ರೈಪಾಡು ಮತ್ತು ಫೋನ್ ಕಾಣಿಸ್ಲಿ ಎತ್ತಿ ಬಿಸಾಡ್ತಾನೆ. ಸೊ ಅವನಿಗೆ ಎಟಕಿಸ್ದಿರೋ ಜಾಗದಲ್ಲಿ ಮೇಲೆ ಎಲ್ಲಾದರೂ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅದು ಬೇಕು ಅಂತ ಹೇಳಿ ಹಠ ಮಾಡೋದು, ಅಳೋದು ಈ ರೀತಿ ಮಾಡ್ತಾನೆ. ಸೊ ಹಾಗಾಗಿ ನಾನು ಲಾಂಗ್ ವಿಡಿಯೋಸು ಮಾಡಲಿಕ್ಕೆ ಆಗ್ತಿಲ್ಲ. ನನಗೆ ಸ್ಕಿಪ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದರೆ ಶಾರ್ಟ್ ವೀಡಿಯೋಸ್, ಅಂದರೆ ಲಕ್ಕಿ ಮಲಗಿದಾಗ ಇಲ್ಲಾಂದರೆ ಆಯುಷ್ ಇದ್ದಾಗ ನಾನು ಶಾರ್ಟ್ ವೀಡಿಯೋಸ್ನ ಮಾಡಿ ಹಾಕೋಣ ಅಂತ ಹೇಳಿ 1 ಮಿನಿಟ್ ವ್ಲಾಗ್ನ ನಾನು ನನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೂ ಸಹ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡೈಲಿ ವ್ಲಾಗ್ಸ್ನ ನೀವು ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವ್ಲಾಗ್ ಕಡೆ ಹೋಗೋಣ. ಈಗ ಸುಮಾರು ಟೈಮ್ ಬಂದು 11:30 ಆಗಿರಬಹುದು. ಆ್ಯಕ್ಚುಲಿ ನನಗೆ ಲಕ್ಕಿ ಮಲಗಿದಾಗ ಟಾಸ್ಕು ಸ್ಟಾರ್ಟ್ ಆಗುತ್ತೆ. ಹೌದು, ಅವ್ನು ಮಲಗಿ ಎದ್ದೇಳೋದಕ್ಕೂ ಮುಂಚೆ ನಾನು ಫಟಾಫಟ್ ಅಂತ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಬೇಕು. ಇಲ್ಲಾಂದರೆ ಮತ್ತೆ ಅವನೇನಾದರೂ ಎದ್ದರೆ ಇನ್ನೊಂದು 5 to 6 ಅವರ್ಸ್ ಅವನು ಮಲಗೋದೇ ಇಲ್ಲ. ನಾನು ಹೇಳಲಿಲ್ವಾ ಆಗಲೇ? ಸೊ ಹಾಗಾಗಿ ಅವ್ನು ಮಲಗಿದಾಗ ನಾನು ಫಟಾಫಟ್ ಅಂತ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದೀನಿ. ಆಚೆ ಫಸ್ಟು ಕಸ ಗುಡಿಸಿ ನಂತರ ರಂಗೋಲಿ ಹಾಕಿ ಕಿಚನ್ಗೆ ಬಂದೆ. ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಈಗ ಮನೆ ಕಸ ಗುಡಿಸ್ಬೇಕು ನಾನು. ಲಕ್ಕಿ ಎಲ್ಲೆಲ್ಲಿ ಬಿಸಾಡಿರ್ತಾನೋ ಈ ಆಟದ ಸಾಮಾನೆಲ್ಲ ಹುಡುಕಿ ತೆಗೆದು ಹಾಕ್ಕೋಬೇಕು. ಮಂಚದ ಕೆಳಗಡೆ, ಈ ದಿವಾನದ ಕೆಳಗಡೆ, ಆಚೆ ಈಚೆ ಕಿಚನ್ ಒಳಗಡೆ ಎಲ್ಲ ನೋಡಿ ಎಲ್ಲ ತೆಗ್ದಿರ್ತಾನೆ. ಬರೀ ಆಟದ ಸಾಮಾನೇ ಅಲ್ಲ, ಅವನ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ತೆಗ್ದು ಕೆಳಗಡೆ ಎಸಿತಿರ್ತಾನೆ. ಅಲ್ಲೇ ಎಸೆದ್ರೆ ಪರವಾಗಿಲ್ಲ, ಕೆಲವೊಂದು ಸಲ ಅಂತೂ ರಿಮೋಟು ಮತ್ತು ಕೀ ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿರ್ತಾನೆ. ಸೊ ಅದನ್ನೆಲ್ಲ ಹುಡ್ಕೋಷ್ಟರಲ್ಲಿ ನಮ್ಮ ತಲೆಗೆ ಬರುತ್ತೆ. ಈ ರೀತಿ ಮಾಡ್ತಾನೆ ನಮ್ಮ ಲಕ್ಕಿ. ಆದರೂ ಆದಷ್ಟು ನಾನು ಎಲ್ಲನೂ ಮೇಲೇ ಇಟ್ಟಿರ್ತೀನಿ. ಡಸ್ಟ್ಬಿನ್ ಸಮೇತ ನಾನು ಎಲ್ಲನೂ ಮೇಲೆ ಇಟ್ಟಿರ್ತೀನಿ. ಕೆಲವೊಂದು ಸಲ ಮರೆತು ಕೆಳಗಡೆ ಇಟ್ಟಿದ್ರೆ ಲಕ್ಕಿ ಈ ರೀತಿ ಮಾಡ್ತಾನೆ. ಲಕ್ಕಿದು ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ ಬನ್ನಿ. ರಿಮೋಟಲ್ಲಿರೋ ಸೆಲ್ಸ್ನ ತೊಗೊಂಬಿಟ್ಟಿದ್ದಾನೆ ಅವನು. ಒಂದು ಬಿಸಾಡಿದ್ದಾನೆ, ಇನ್ನೊಂದು ತೊಗೊಂಡೋಗಿ ಮಿಕ್ಸಿಯಲ್ಲಿ ಬ್ಲೆಂಡರ್ ಇರುತ್ತಲ್ವ, ತಿರ್ಗೋದು, ಅದ್ರ ಕೆಳಗಡೆ ತೋರಿಸ್ಬಿಟ್ಟಿದ್ದಾನೆ. ಹೇಗೋ ಸಿಗಾಕೊಂಬಿಟ್ಟಿದೆ ಅದು ಸೆಲ್ಲು. ನನ್ನ ಮನೆಯೆಲ್ಲ ಹುಡುಕ್ದೆ ಸಿಗಲೇ ಇಲ್ಲ. ಕೆಲವೊಂದು ಸಲ ಏನು ಮಾಡ್ತಾನೆ ಅಂದರೆ ಅವನು ತೊಗೊಂಡೋಗಿ ಆಚೆ ಹಾಕೋದು ಉಂಟು. ಮತ್ತು ಈ ಚೇಂಬರಲ್ಲೆಲ್ಲ ಒಂದು ಸ್ವಲ್ಪ ಹೋಲ್ಸ್ ಏನಾದರೂ ಕಾಣಿಸಿದ್ರೆ ಸಾಕು, ಗ್ಯಾಪ್ ಏನಾದರೂ ಅದ್ರ ಒಳಗಡೆನೂ ಸಹ ಹಾಕ್ತಾನೆ, ಏನೇ ಸಿಕ್ಕಲಿ ಆ ರೀತಿ ಮಾಡ್ತಾನೆ. ನಾನು ಎಲ್ಲ ಕಡೆನೂ ಹುಡುಕ್ದೆ ಸಿಗಲೇ ಇಲ್ಲ. ಸೊ ನಾವೇನು ಮಾಡಿದ್ವಿ, ಅಂಗಡಿಯಲ್ಲಿ ತೊಗೊಂಬಂದು ಹಾಕ್ಕೊಂಡು ನಾವು ರಿಮೋಟ್ನ ಯೂಸ್ ಮಾಡ್ತಿದ್ವಿ. ನಾನು ನಿನ್ನೆ ಬೆಳಗ್ಗೆ 1-2 ದಿನ ಆದಮೇಲೆ ಹೋಗಿ ನಾನು ಖಾರ ರುಬ್ಬಲಿಕ್ಕೆ ಅಂತ ಮಿಕ್ಸಿ ತೆಗೆದ್ರೆ ಆಗ ಅಲ್ಲಿ ಸಿಗಾಕ್ಕೊಂಡಿದೆ. ಈ ರೀತಿ ಮಾಡ್ತಾನೆ ನಮ್ಮ ಲಕ್ಕಿ. ಸೊ
ನಾನು ಈ ವ್ಲಾಗಲ್ಲಿ ನಮ್ಮ ಲಕ್ಕಿನ ಹೊಗಳಿದ್ದೇ ಆಯಿತು ಅಲ್ವಾ. ಸೊ ಮಕ್ಕಳಂದಮೇಲೆ ಹೀಗಿದ್ದೇ ಇರ್ತಾರೆ. ಕೆಲವೊಂದು ಸಲ ಕೋಪ ಬರುತ್ತೆ, ಕೆಲವೊಂದು ಸಲ ನೆನೆಸ್ಕೊಂಡಾಗ ನೋಡಿ ಫನ್ನಿ ಅನಿಸುತ್ತೆ. ಮದರ್ಹುಡ್ ಅಂದರೆ ಇದೆಲ್ಲ ಇದ್ದೇ ಇರುತ್ತೆ. ಮತ್ತೆ ಬೇಕು ಅಂದರೂ ನಮಗೆ ಈ ಅನುಭವ ಸಿಗೋದಿಲ್ಲ. ನಾನಂತೂ ಮದರ್ಹುಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್.